ಇಲ್ಲಿ ನಾನು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತೊಂದು ದಿನ ಇಲ್ಲಿ ಏನಕ್ಕೆ ಕೂತಿರೋ ಉದ್ದೇಶ ಏನಂತ ಅಂದರೆ, ನಮಗೆ ಅಕ್ಟೋಬರ್ ಮತ್ತು ನವಂಬರ್ದು ಪೇಮೆಂಟು ಮತ್ತು OT ಸಿಕ್ಕಿಲ್ಲ. ಇಲ್ಲಿ ಏನಂದರೆ ನಾವು ಆರ್ಬಿಟೆಕ್ ಅನ್ನೋ ಒಂದು ಕಂಪ್ನಿ ಮೈ ಶುಗರ್ಗೆ ಕಾಂಟ್ರಾಕ್ಟ್ ತಗೊಂಡು ಕಳೆದ 4 ವರ್ಷದಿಂದ ಮಾಡ್ತಾಯಿದ್ರು. ಚೆನ್ನಾಗಿ ಮಾಡ್ತಿದ್ರು ಅವರು. ಪೇಮೆಂಟು ಎಲ್ಲ ಸರಿಗೆ ಸಿಗ್ತಿತ್ತು. ಈಗ ಒಂದು 2 ತಿಂಗಳಿಂದ ನವಂಬರ್ದು ಮತ್ತು ಅಕ್ಟೋಬರ್ದು ಪೇಮೆಂಟು OT ಕೊಟ್ಟಿಲ್ಲ. ನಾವು ನಮ್ಮ MD ಆರ್ಬಿಟೆಕ್ MD ಕೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ ಮೈ ಶುಗರ್ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಮೈ ಶುಗರ್ ಚೇರ್ಮನ್ರು ಮತ್ತು MD ಅವರು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅಂದ್ಬಿಟ್ಟು ಅಕೌಂಟ್ ಸೆಕ್ಷನ್ಗೆ ಹೇಳಿದ್ದಾರೆ. ಅಕೌಂಟ್ ಸೆಕ್ಷನ್ ಅವರು ಪೇಮೆಂಟ್ ರಿಲೀಸ್ ಮಾಡ್ತಾಯಿಲ್ಲ. ಅದು ಯಾವ ಉದ್ದೇಶದಿಂದ ರಿಲೀಸ್ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ ಅವರು. ಇಲ್ಲಿ ಬಂದಿರೋ ಹುಡುಗರೆಲ್ಲ ಸರ್, ಅವ್ರಿಗೆ ಬಂದಿರೋ ಹುಡುಗರುಗಳು ಎಲ್ಲ ಹೊರಗಡೆಯಿಂದ ಮತ್ತು ಇಲ್ಲಿದ್ದು ಲೋಕಲ್ ಹುಡುಗರುಗಳೇ ಎಲ್ಲ ಬಡತನದಲ್ಲಿರೋರು. ಅವ್ರಿಗೆ 2 ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ. ಆಮೇಲೆ ಊಟ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತೊಂದು ದಿನ. ಅದನ್ನ ಇಲ್ಲಿ ಕೇಳಿದ್ರೆ ಒಳಗಡೆ ಕೂತ್ಕೊಂಡು ಕೇಳಿದ್ರೆ ನೀವು ಒಳಗಡೆ ಕೂತ್ಕೊಳ್ಬೇಡಿ, ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಅದಲ್ಲದೆ ಆಮೇಲಿಂದ ಇಲ್ಲಿ ಟರ್ಬೈನು ಒಂದು 20 ವರ್ಷದಿಂದ ಇದು ನಿಂತಿದ್ದು ಸರ್. ಇದು ಟರ್ಬೈನು ಈಗ ಕ್ಲೀನಾಗಿ ಒಂದು ಎಕ್ಸ್ಪೋರ್ಟ್ ಮಾಡಿ ಒಂದು 7 ಲಕ್ಷ ಚಿಲ್ಲರೆ ಯೂನಿಟ್ ಎಕ್ಸ್ಪೋರ್ಟ್ ಆಗಿದೆ. ಅದ್ರದ್ದು ಪೇಮೆಂಟು ಮತ್ತು ಅದೇನು ಹೋಲ್ಡ್ ಮಾಡಿದ್ದಾರೆ ಆರ್ಬಿಟೆಕ್ ಕಂಪ್ನಿಗೆ ಒಂದು 7-8 ಲಕ್ಷ ಹೋಲ್ಡ್ ಮಾಡಿದ್ದಾರೆ. ಅದೇನು ಹೋಲ್ಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಇದು 250 ಜನ ಇದ್ದಾರೆ ಇಲ್ಲಿ. 250 ಜನಕ್ಕೂ 2 ತಿಂಗಳದ್ದು ಪೇಮೆಂಟು ಮತ್ತು OT ಸಿಕ್ಕಿಲ್ಲ. ಈಗ ಆದಾಯದಲ್ಲಿದೆ ಅಂತ ಹೇಳಿ ಮಾನ್ಯ ಶಾಸಕರು ಈಗ ಒಂದು 10 ದಿನದಿಂದ ಸದನದಲ್ಲಿ 2.5 ಕೋಟಿ ಪ್ರಾಫಿಟಲ್ಲಿದೆ ಅಂತ ಹೇಳಿದ್ರು. ಈ ಪ್ರಾಫಿಟಲ್ಲಿ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಎಂಪ್ಲಾಯಿಗಳಿಗೇನೆ ಇನ್ನೂ ಸಂಬಳ ಕೊಟ್ಟಿಲ್ಲ ಅಂತ ಅಂದರೆ ಏನಕ್ಕೆ ಇದು ಈ ಪ್ರಾಫಿಟ್ ತಗೊಂಡು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ನಾವು ಕೆಲಸ ಮಾಡ್ತಾ ಮೊದಲೆಲ್ಲ ತಿಂಗಳಿಗೆ ಕರೆಕ್ಟಾಗಿ ಕೊಡ್ತಾಯಿದ್ರು. ಮಧ್ಯ ಒಂದು ಸಾರಿ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಏನು ಕೊಡ್ತಿದ್ರು. ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ. ಬಂದಾಗ ಒಟ್ಟಿಗೆ ಹಾಕ್ಬಿಡ್ತಾಯಿದ್ರು ಸ್ಯಾಲ್ರಿನ. ಈ ಸಾರಿ ಎಲ್ಲ ಈಗ ಕ್ರಸಿಂಗ್ ಎಲ್ಲ ನಿಂತೋಗ್ತಾವಿಂದ ಈ ಸಾರಿ ಮಾತ್ರ 2 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ. ಇವ್ರು ಕೇಳಿದ್ರೆ ಆರ್ಬಿಟೆಕ್ ನಾವು ಕಾಂಟ್ರಾಕ್ಟರ್ ಕಡೆಯಿಂದ ಕೆಲಸ ಮಾಡ್ತಾ ಇರೋದು. ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರವರು ಪೇಮೆಂಟ್ ಮಾಡಿಲ್ಲ, ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ಕೊಡೋಕ್ಕೆ ಅಂತ ಇವ್ರು ಹೇಳ್ತಾರೆ. ಹಂಗಾಗ್ಲಾಗಿ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಅಂತ ಇವ್ರಿಬ್ಬರು ಮತ್ತಂದ್ರೆ ನಾವು ಕಾರ್ಮಿಕರು ದುಡ್ಡು ಇಲ್ಲನೆ ಎಲ್ಲ ಪಾಪ ಹೊರಗಡೆಯಿಂದ ಬಂದಿರೋರು ನಮ್ಮ ಲೋಕಲ್ ಜನ ಎಲ್ಲ ಸೇರ್ಕೊಂಡು ಅವ್ರಿಗೇನು ಪೆಟ್ರೋಲ್ಗೂ ದುಡ್ಡು ಇಲ್ವೇನೋ ಅಷ್ಟು ಇಕ್ಕಟ್ಟಲ್ಲಿ ಹುಡುಗರು ಕೆಲಸ ಮಾಡ್ತಾರೆ. ಹೊರಗಡೆಯಿಂದ ಎಷ್ಟು ಜನ ಇದ್ದಾರೆ, ಲೋಕಲ್ ಎಷ್ಟು ಜನ ಇದ್ದಾರೆ? ನಮ್ಮ ಲೋಕಲ್ ಅಲ್ಲಿ ಒಂದು 100 ಜನ ಇದೀವಿ. ಹೊರಗಡೆ ಒಂದು 150 ಜನ ಇದ್ದಾರೆ. ಎಲ್ಲ ಕಡೆಯಿಂದ ಎಷ್ಟು ಜನ ಇದ್ದಾರೆ? ಅವ್ರು ಎಷ್ಟು ಜನ ಇದ್ದಾರೆ? ಅವ್ರು 150 ಜನ ಇದ್ದಾರೆ. ಅವ್ರು 150 ಜನ ಇದ್ದಾರೆ. ನೀವು ಲೋಕಲ್ 100 ಜನ ಇದ್ದಾರೆ ಎಲ್ಲ ಇದ್ರೆ. ಹಂಗಾಗ್ಲೇ 2 ತಿಂಗಳಿಂದ ನಮ್ಗೆ ಸಂಬಳ ಅವ್ರ ಮೇಲೆ. ಈಗ 1 ತಿಂಗಳಿಂದ ಸ್ಯಾಲ್ರಿ ಆಗಿರ್ಲಿಲ್ವಲ್ಲ, ಅವಾಗೆಲ್ಲ ಕೇಳಲಿಲ್ವಾ ನೀವು? ಅವಾಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳೋ ಟೈಮು ಕೊಟ್ಟರು, ಕೊಟ್ಟಿರ್ಲಿಲ್ಲ. ಮೊದಲು 1-2 ಸಾರಿ 2 ತಿಂಗಳು ಮಾತ್ರ ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲ ನೀವು ಆಗ್ತೀರಿ ಅಲ್ಲಿ ಮೇನ್ ಎಲ್ಲ ಹೇಳಿದ್ರೆ